ಗಣತಿ ಮಾಡಲ್ಲ ಅಂದ್ರೆ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಿ. ಸಂಪುಟ ಸಭೆಯಲ್ಲಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಜಾತಿ ಗಣತಿಗೆ ಹಿಂದೇಟು ಹಾಕುವ ಮುನ್ನ ಎಚ್ಚರ. ಹಿಂದೇಟು ಹಾಕುವ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತದೆ. ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಣತಿ ಮಾಡಲ್ಲ ಎನ್ನುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ. ಜಿಲ್ಲಾ ಉಸ್ತುವಾರಿ ಸಚಿವರು ಡಿಸಿಗಳಿಗೆ ಸಿಎಂ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಣತಿ ಮಾಡಲ್ಲ ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ. ಸಂಪುಟ ಸಭೆಯಲ್ಲಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಮಯ ಕಡಿಮೆ ಇದೆ, ಸಮಯ ಅಂತೂ ತೀರಾ ಕಡಿಮೆ ಇದೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಜಾತಿ ಗಣತಿ ಮಾಡೋದಕ್ಕೆ ಹಿಂದೇಟನ್ನ ಹಾಕ್ತಾರೆ ಅಂತ ಅಂದಾಗ ಸಹಜವಾಗಿ ಅದು ತೊಂದರೆ ಆಗುತ್ತೆ, ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ. ಇದರಿಂದ ಸಿಎಂ ಸಿದ್ದರಾಮಯ್ಯನವರು ಕುಪಿತರಾಗಿದ್ದಾರೆ. ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ, ಏನು ಕಾರಣ? ಒಂದಿಷ್ಟು ಕಡೆ ಏನಾಗ್ತಾ ಇದೆ ಅಂತ ಅಂದರೆ ಸರ್ವರ್ ಡೌನ್ ಇದೆ, ಸರ್ವರ್ ಸಿಗ್ತಾ ಇಲ್ಲ ಗಣತಿ ಮಾಡೋದಕ್ಕೆ ಹೋದವರಿಗೆ. ಅದರ ವಿರುದ್ಧನೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಮುಗಿಸಿ ಅಂದರೆ ಹೇಗೆ ಮುಗಿಸೋದಕ್ಕೆ ಸಾಧ್ಯ ಅಂತ ಇದೆ. ಇದನ್ನ ಹೊರತುಪಡಿಸಿ ಯಾವ ಕಾರಣಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಹಾಗಾದ್ರೆ ಅಧಿಕಾರಿಗಳು? ಯಾವ ಕಾರಣಕ್ಕೆ ಹಾಕ್ತಾ ಇದ್ದಾರೆ? ಸರ್ಕಾರಕ್ಕೆ ಅದರ ಬಗ್ಗೆ ಖುದ್ದು ಮಾಹಿತಿ ಬಂದಿರುತ್ತೆ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡೇ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವ ಅಧಿಕಾರಿ ಗಣತಿ ಮಾಡೋದಕ್ಕೆ ಹಿಂದೇಟು ಹಾಕ್ತಾರೋ ಅವರ ವಿರುದ್ಧ ಮುಲಾಜನ್ನು ಇಟ್ಕೋಬೇಡಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದಾರಂತೆ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯನವರು. ಗಣತಿ ಮಾಡಲ್ಲ ಅನ್ನೋ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದಾರೆ, ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದಾರೆ. ಅಂದ್ರೆ ಈಗ ಅಧಿಕಾರಿಗಳು ಅನಿವಾರ್ಯವಾಗಿ ಮಾಡಲೇಬೇಕು, ಅದು ಅವ್ರ ಕೆಲಸ ಕೂಡ ಹೌದು. ಸರ್ಕಾರ ಏನು ಹೇಳುತ್ತೋ ಅಧಿಕಾರಿಗಳು ಅದನ್ನು ಮಾಡಲೇಬೇಕಾಗುತ್ತೆ. ಆದರೆ ಈಗ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಈ ವಿಚಾರವನ್ನು. ಈ ಸಂದರ್ಭದಲ್ಲಿ ಕಾರಣಗಳನ್ನು ಮುಂದಿಟ್ಕೊಂಡು ನಾವು ಆಗಲ್ಲ, ನಮಗೆ ಗಣತಿ ಮಾಡೋದಕ್ಕೆ ಇಷ್ಟ ಇಲ್ವಾ ಅಥವಾ ಇನ್ನೇನೋ ಕಾರಣಗಳನ್ನು ಹೇಳಿದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಈಗ. ಸೊ ಹಿಂದೇಟು ಹಾಕೋ ಹಾಗೇ ಇಲ್ಲ. ಅಕಸ್ಮಾತ್ ಆಗಿ ಜಾತಿ ಗಣತಿ ಮಾಡೋದಕ್ಕೆ ಹಿಂದೇಟು ಹಾಕಿದರೆ ಅಂಥವರ ವಿರುದ್ಧ ಕ್ರಮ ಗ್ಯಾರಂಟಿ ಅನ್ನೋದು ಸ್ಪಷ್ಟ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಿದ್ದಾರೆ. ಮಾರುತಿ ಪಾವಗಡ, ಒಂದು ಕ್ಲಾರಿಟಿ ಕೊಡಿ, ಯಾಕೆ ಅಧಿಕಾರಿಗಳು ಜಾತಿ ಗಣತಿ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ? ಈ ಬಾರಿ ನಡೆಸ್ತಾ ಇರುವಂತಹ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಈ ಸರ್ವೆ ಏನಿದೆ, ಈ ಸರ್ವೆಯಲ್ಲಿ ಸುಮಾರು 60 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. 60 ಪ್ರಶ್ನೆಗಳನ್ನ ಕೇಳುವಂತ ಒಂದು ಸಂದರ್ಭದಲ್ಲಿ ಎರಡೆರಡು OTPಗಳು ಕೂಡ ಬರ್ತಾ ಇದಾವೆ. ಜೊತೆಗೆ ಹಲವು ಕಡೆ ನೆಟ್ವರ್ಕ್ ಸಮಸ್ಯೆ ಇದೆ, ಮತ್ತಷ್ಟು ಕಡೆ ಮಾಹಿತಿಯ ಕೊರತೆ ಇರುವಂತದ್ದು. ಹೀಗಾಗಿ ಯಾವುದೇ ಮನೆಗೆ ಹೋದ್ರೂ ಕೂಡ ಸಂಪೂರ್ಣವಾದಂತ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಒಂದ್ ಕಡೆ ರಾಜ್ಯ ಸರ್ಕಾರ ಬಹಳಷ್ಟು ಸ್ಪಷ್ಟವಾಗಿ ಒಂದು ಸೂಚನೆಯನ್ನ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಯಾರೊಬ್ಬರು ಕೂಡ ಬಿಡದಂತೆ ನೀವು ನೋಂದಾವಣಿ ಮಾಡ್ಕೊಂಡು ಬರ್ಬೇಕು, ಸರ್ವೆಯಲ್ಲಿ ಎಲ್ಲರೂ ಕೂಡ ಭಾಗಿ ಆಗ್ಬೇಕು ಅಂತ. ಮತ್ತೊಂದ್ ಕಡೆ ಜನಸಾಮಾನ್ಯರ ಬಳಿ ಹೋದಾಗ ಇದಕ್ಕೆ ಸರಿಯಾದಂತ ಒಂದು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ ತಾಂತ್ರಿಕ ದೋಷಗಳು ಎದ್ದು ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ಕೊಟ್ಟಿರುವಂತಹ ಒಂದು ಗಡುವಲ್ಲಿ ಅದನ್ನ ರೀಚ್ ಆಗೋದಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಬೇಸರವನ್ನ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಒಂದಷ್ಟು ಶಿಕ್ಷಕರು, ಬೇರೆ ಬೇರೆ ಅಧಿಕಾರಿಗಳು ಸಬೂಬುಗಳನ್ನ ಹೇಳಿ ಈ ಸರ್ವೆಯಿಂದ ದೂರ ಉಳಿಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಆಗ್ತಾ ಇರುವಂತದ್ದು. ಹೀಗಾಗಿ ಕಳೆದ 2 ದಿನಗಳಿಂದಲೂ ಕೂಡ ಆರಂಭ ಆಗಿರುವಂತಹ ಈ ಜಾತಿ ಗಣತಿ ಸರ್ವೆ ಏನಿದೆ, ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆಗೆ ಸಂಪೂರ್ಣವಾದಂತಹ ಒಂದು ಸಪೋರ್ಟ್ ಜನರಿಂದಲೂ ಕೂಡ ಸಿಗ್ತಿಲ್ಲ. ಅದೇ ರೀತಿ ತಂತ್ರಜ್ಞಾನವೂ ಕೂಡ ಅಳವಡಿಸಿರುವಂತಹ ಒಂದು ತಂತ್ರಜ್ಞಾನವೂ ಕೂಡ ಬಹಳಷ್ಟು ಸರಳೀಕರಣವಾಗಿಲ್ಲ, ಬಹಳಷ್ಟು ಕಾಂಟ್ರವರ್ಸಿ ಆಗಿದೆ ಅನ್ನುವಂತ ಒಂದು ಆಕ್ಷೇಪದ ಮಾತುಗಳನ್ನ ವ್ಯಕ್ತವಾಗಿರುವಂತದ್ದು. ಈ ಬಗ್ಗೆ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸುದೀರ್ಘವಾಗಿ ಚರ್ಚೆ ಆಗಿದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.